ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ದಲಿತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅಂತ ಈ ಹಿಂದೆ ಸಚಿವ ಮಹದೇವಪ್ಪ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಮತ್ತೆ ಆ ಹೇಳಿಕೆಯನ್ನು ಕೊಡೋದು, ಮತ್ತೆ ಉಲ್ಟಾ ಹೊಡೆಯೋದು, ಇದೇ ರೀತಿಯ ಘಟನೆಗಳು ಆಗ್ತಾ ಇರುವಾಗಲೇ ಈಗ ಮತ್ತೆ ಸಚಿವ ಮಹದೇವಪ್ಪ ಅವರು ದಲಿತ ನಾಯಕತ್ವದ ಮಾತುಗಳನ್ನು ಆಡಿದ್ದಾರೆ. ಮತಗಳು ನಮ್ಮ ಹತ್ರ ಇದೆ, ಆದರೆ ನಾಯಕತ್ವ ನಮ್ಮ ಹತ್ರ ಇಲ್ಲ. ನೀತಿಗಳನ್ನು ರೂಪಿಸುವಂತಹ ಶಕ್ತಿ ನಮ್ಮ ಹತ್ರ ಇಲ್ಲ, ಆದರೆ ಮತಗಳು ನಮ್ಮ ಹತ್ರ ಇದೆ. ಆ ಮತಗಳ ಪ್ರಯೋಜನವನ್ನು ತೆಗೆದುಕೊಳ್ಳುವಂಥವರು ನಮಗೆ ಅಧಿಕಾರವನ್ನು ಯಾಕೆ ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮೂಲಕ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ನಡೆದ ಮತ್ತೊಂದು ಎಕ್ಸ್ಕ್ಲೂಸಿವ್ ಏನಂತಂದರೆ, ಸಚಿವ ಮಹದೇವಪ್ಪ ಅವರು ದಲಿತ ಸಿಎಂ ಬೇಡಿಕೆಯನ್ನು ಇಟ್ಟು ಉಲ್ಟಾ ಹೊಡೆದಿರೋದು, ಸಿಎಂ ಆಪ್ತ ಸಚಿವನೇ ಕಾಂಗ್ರೆಸ್ ನಾಯಕತ್ವದ ಪ್ರಶ್ನೆಯನ್ನ ಮಾಡಿರೋದು. ಮತ ನಮ್ಮದಿದೆ, ಲೀಡರ್ಶಿಪ್ ಇನ್ಯಾರ ಬಳಿಯೋ ಇದೆ. ರಾಜ್ಯದಲ್ಲಿ ಒಗ್ಗಟ್ಟಾಗಿ ಪಕ್ಷಕ್ಕೆ ಮತ ನೀಡಿದ್ದೀವಿ ನಮ್ಮ ಸಮುದಾಯದವರು, ಆದರೆ ನಮ್ಮ ಹತ್ರ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ದಲಿತ ಸಿಎಂ ಬೇಡಿಕೆ ಇಟ್ಟು ಮಹದೇವಪ್ಪ ಅವರು ಉಲ್ಟಾ ಹೊಡೆದಿದ್ದಾರೆ. ದಲಿತರಲ್ಲಿ ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ, ದಲಿತ ಅನ್ನುವ ಕಾರಣಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಅಂತ ಕರೆಸಿಕೊಳ್ಳುವಂತಹ ಮಹದೇವಪ್ಪ ಅವರು ಪ್ರಶ್ನೆಯನ್ನ ಮಾಡುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದಲಿತ ನಾಯಕತ್ವದ ಹಿಂದೆ ನಿಲ್ಲಬೇಕು ಅಂತ ಹೇಳಿದ್ದೀನಿ, ಅವರು ಉಲ್ಟಾ ಹೊಡೆದಿದ್ದು ನೋಡಿ. ದಲಿತ ಸಿಎಂ ಬೇಕು ಅಂತ ಹೇಳೋರು ಇವರೇ, ಅದನ್ನು ಪ್ರಶ್ನೆ ಮಾಡಿದಾಗ ದಲಿತ ನಾಯಕತ್ವ ಬೇಕು ಅಂತ ಹೇಳಿದ್ದೀನಿ. ಇದು ಅಂಬೇಡ್ಕರ್ ಅವರು ಹೇಳಿದಂತಹ ಮಾತು ಮೊದಲಿನಿಂದನೂ, ನಾನೇನು ಸ್ಪೆಷಲ್ ಆಗಿ ಹೇಳಿಲ್ಲ ಅನ್ನುವಂಥ ಧಾಟಿಯಲ್ಲಿ ಸಚಿವ ಮಹದೇವಪ್ಪ ಅವರು ಹೇಳಿದ್ದಾರೆ. ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಎಂದು ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದರೆ ಕಾರಣ ಯಾರು ಅಂದರೆ ನಾವೇ. ಯಾಕೆಂದರೆ ವಿ ಆರ್ ನಾಟ್ ಫಾಲೋಯಿಂಗ್ ಅವರ್ ಲೀಡರ್, ವಿ ಆರ್ ನಾಟ್ ರೆಡಿಫೈಡ್ ಒನ್ ಲೀಡರ್. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೋಬೇಕು ಅಂತ ಯಾಕೆ ಬೇಡಿಕೆ ಹೇಳಿದ್ದಾರೆ? ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. Dr. Parmesh is not in policy making chair. Karge is not in policy making chair. Because all of you have not followed a leader. So never followed a leader. ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ, ಮಹಾರಾಷ್ಟ್ರಕ್ಕೆ ಮಾಡಿದ್ದಾರೆ, ಬಿಹಾರದ ರಾಮಚಂದ್ರ ಜಗನ್ನಾಥ್ ಪಾಯ್ಡಿ ಆಗಿದ್ದಾರೆ, ಒರಿಸ್ಸಾದಲ್ಲಿ. ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಸರ್? ಸಮಯ ಬಂದಾಗ ಆಗುತ್ತೆ, 75 ವರ್ಷ ಆಯ್ತಲ್ಲ, ಬರುತ್ತೆ, ಆಗಲ್ಲ ಅಂತ ತಿಳ್ಕೊಬೇಡಿ. ಟೈಮ್ ವಿಲ್ ಕಮ್. ಈಗ ಬಂದಿದೆ ಸರ್. ಟೈಮ್ ಬಂದಾಗ ನಿಮ್ಗೆ ಕೇಳ್ಕೊಂಡು ಹೇಳ್ತೀನೇನ್ರಿ, ಬಂದಾಗ ನಾನು ಹೇಳ್ತೀನಿ ಅಂತ ಗೊತ್ತಿದೆ. ನಾವು ಕೇಳ್ರಿ, ಪರಮೇಶ್ವರ್ಗೆ ಅವಕಾಶ ಇದೆ ಎಲ್ಲ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ನಿಮ್ಗೆ ಕೇಳ್ಕೊಂಡು ಏನು ಮಾತಾಡಲ್ಲ. ಡೋಂಟ್ ವರಿ. ಯಾರ್ಯಾರು ಎಲ್ಲೆಲ್ಲಿರ್ತಾರೆ ನನಗೆ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ, ಮಹದೇವಪ್ಪ ಅವರಿಗೆ ನಾಯಕತ್ವದ ಮೇಲೆ ಆಸೆ ಇದೆ, ಆದರೆ ಆ ರೀತಿಯ ಹೇಳಿಕೆಯನ್ನು ಕೊಟ್ಟಾಗ ಪಕ್ಷದಲ್ಲಿ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅಂದ ತಕ್ಷಣ ಉಲ್ಟಾ ಹೊಡೆಯೋದು. ಈ ಹಿಂದೆನೂ ಕೂಡ ಇದೇ ರೀತಿ ಮಾಡಿದ್ರು, ಈಗ ಮತ್ತೆ ಈ ಹೇಳಿಕೆ ಕೊಡೋದು, ಮತ್ತೆ ಯೂ ಟರ್ನ್. ಅಸಲಿಗೆ ಮಹದೇವಪ್ಪರ ಉದ್ದೇಶ ಆದರೂ ಏನು? ಹೇಳಿಕೆ ಕೊಟ್ಟ ಮೇಲೆ ಅದಕ್ಕೆ ಕಟಿಬದ್ಧರಾಗಬೇಕು, ಇಲ್ಲ ಅಂದ್ರೆ ಹೇಳಿಕೆನೇ ಕೊಡಬಾರ್ದು. ಯಾಕೆ ಈ ರೀತಿ ಅಂತ? ಖಂಡಿತ ಶ್ರೀಪಾದ, ಇದೇ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕಂದರೆ ನಿನ್ನೆ ದೊಡ್ಡದಾಗಿ SC/ST ಸಮಾವೇಶದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ದಲಿತರಿಗೂ ಅವಕಾಶ ಸಿಗ್ತಾ ಇಲ್ಲ, CM ಆಗುವಂಥ ಅವಕಾಶ ಇತ್ತು, ನಮ್ಮ ಸಮಾಜವೇ ಸಿದ್ಧಾಂತವನ್ನು ನಂಬಿ ಒಂದು ಮತ ಹಾಕುತ್ತೆ, ಆದರೆ ಕೊನೆಗೆ ಅವಕಾಶ ಕೇಳೋಕೆ ಹೋದರೆ ಅವಕಾಶ ಕೊಡೋಲ್ಲ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಇವತ್ತು ಅದೇ ಪ್ರಶ್ನೆಯನ್ನು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದಾಗ ಉಲ್ಟಾ ಹೊಡ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯಗಳಲ್ಲಿ ದಲಿತರಿಗೆ CM ಮಾಡಿದೆ, ಆದರೆ ರಾಜ್ಯದಲ್ಲಿ ಇನ್ನೂ ಅವಕಾಶ ಬಂದಿಲ್ಲ, ಅವಕಾಶ ಬಂದಾಗ ನೋಡೋಣ
ಆದರೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನುವಂಥ ಮಾತನ್ನು ಈಗ ಹೇಳ್ತಾರೆ. ಅಂದರೆ ಇವರ ಪ್ರಶ್ನೆ ಏನು, ಅಥವಾ ಇವರು ಯಾರನ್ನು ಕೇಳ್ತಾ ಇದ್ದಾರೆ, ಅಥವಾ ಯಾರ ಮೇಲೆ ಅಸಮಾಧಾನ ಇದೆ ಅನ್ನುವಂಥದ್ದೇ ಕೂಡ ಸಹಜವಾಗಿ ಆ ಪ್ರಶ್ನೆಗಳು ಉದ್ಭವ ಆಗ್ತವೆ. ಮತ್ತು ಇತ್ತೀಚೆಗೆ ಯಾಕೋ ಮಹದೇವಪ್ಪನವರು ಇತ್ತೀಚೆಗೆ ಮಾತನಾಡುವಾಗ ಹೇಳಿಕೆ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನಾನು ಸಂವಿಧಾನ ಪ್ರಕಾರವಾಗಿ ಮಾತನಾಡ್ತಾ ಇದ್ದೇನೆ ಅನ್ನುವಂಥದ್ರೆ, ಆದರೆ ಅವರ ಬೇಡಿಕೆ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಒಂದು ನಿಜ, ದಲಿತರು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅನ್ನುವಂಥದ್ದು. ಆದರೆ ಸಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಯಾರು ಕಾರಣ? ಇವರೇ ಮತ್ತೆ ದಲಿತ ನಾಯಕತ್ವವೇ ಕಾರಣ. ಅವರಲ್ಲೇ ಒಗ್ಗಟ್ಟಿಲ್ಲ, ಅವರಲ್ಲೇ ಒಂದಷ್ಟು ಮುನ್ನಡೆಸುವಂತಹ ಶಕ್ತಿ ಇಲ್ಲ, ಅವರ ಸ್ವಾರ್ಥಕ್ಕಾಗಿ ಅವರ ಜನರನ್ನು, ಅವರ ಸಮುದಾಯವನ್ನು ಬಳಸ್ಕೊಂಡಿದ್ದಾರೆ. ಕೊನೆಗೆ ಅಧಿಕಾರ ಬಂದಾಗ ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಮತ್ತು ಇನ್ನುಳಿದಂತಹ ಆರೋಪಗಳನ್ನು ಬೇರೆ ಸಮಾಜಗಳ ಮೇಲೆ ಮಾಡ್ತಾರೆ. ಹಾಗಾಗಿ ಈಗ ಒಳ್ಳೆ ಅವಕಾಶ ಇದ್ದರೂ ಕೂಡ ಅದೇ ಸಮುದಾಯದ ನಾಯಕರು ಅವರನ್ನು ಕೈ ಚೆಲ್ಲಿ ಕೂತಂತಹ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಈಗಲೂ ಕೂಡ ಅಂತಹ ಹೇಳಿಕೆಗಳನ್ನು ಮಹದೇವಪ್ಪ ಅವರು ಹೇಳುವ ಮೂಲಕ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ದಲಿತ ಸಿಎಂಕ್ಕಾಗಿ ನಾವು ಬೇಡಿಕೆ ಇಟ್ಟಿಲ್ಲ ಅನ್ನುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಪಕ್ಷದಲ್ಲಿ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಲೋಕಸಭಾ ಚುನಾವಣೆಗೆ ತಯಾರಿ ಆಗಿ ಅನ್ನುವಂಥ ಒಂದಷ್ಟು ಅಸಮಾಧಾನ, ಅಥವಾ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಎಲ್ಲಿ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನುವಂಥ ಒಂದಷ್ಟು ಆತಂಕ ಇದ್ದಂತೆ ಮಹದೇವಪ್ಪನವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ಪದೇ ಪದೇ ಈ ತರಹದ ದ್ವಂದ್ವ ಹೇಳಿಕೆಗಳನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಹೇಳಿಕೆಗಳನ್ನು ಕೊಡುವ ಮೂಲಕ, ಮೊದಲು ಹೇಳಿಕೆ ಕೊಡೋದು, ಆಮೇಲೆ ಆ ಥರದ ಹೇಳಿಕೆ ಅಲ್ಲ, ಇದು ಸಂವಿಧಾನಾತ್ಮಕ ಹೇಳಿಕೆ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಒಂದಷ್ಟು ದ್ವಂದ್ವ ನಿಲುವನ್ನು ತಾಳ್ತಾ ಇದ್ದಾರೆ ಶ್ರೀಪಾದ್. ಓಕೆ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಯಾರ್ಯಾರು ಎಲ್ಲ ಜೀವನವಾಗಿರ್ತಾರೆ ನನಗೆ ಗೊತ್ತಿದೆ ಬಿಡಪ್ಪ. ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ, ಮಹಾರಾಷ್ಟ್ರಕ್ಕೆ ಮಾಡಿದ್ದಾರೆ, ಬಿಹಾರದ ರಾಮಚಂದ್ರ ಜಗನ್ನಾಥ್ ಪಾಯ್ಡಿ ಆಗಿದ್ದಾರೆ, ಒರಿಸ್ಸಾದಲ್ಲಿ. ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ?